ನಮಸ್ಕಾರ. ನಾನು ವೆಂಕಟೇಶ್ ಅಶೋಕ್ ಕಾಟ್ವೆ, VIK ಫೌಂಡೇಶನ್ ಸಂಸ್ಥಾಪಕ. ಸಮಸ್ತ ಹುಬ್ಬಳ್ಳಿ ಧಾರವಾಡ ಮಹಾಜನತೆಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿವಸ ಇವತ್ತು ವಿಸರ್ಜನೆ ಕಾರ್ಯಕ್ರಮವನ್ನು ನಡೆಯಲಿದೆ. ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡೋದು ಏನಂದರೆ, ತಾವು ಎಲ್ಲ ಈ ವಿಸರ್ಜನೆಗೆ ಭಾಗವಾಗಿ ಗಣೇಶನ ಆಶೀರ್ವಾದಕ್ಕೆ ಪಾತ್ರವನ್ನು ಆಗಿ ಈ ಒಂದು ವಿಸರ್ಜನೆ ಅತಿ ವಿಜೃಂಭಣೆಯಿಂದ ಮಾಡಿ ಶಾಂತತೆಯಿಂದ ಎಲ್ಲರೂ ಈ ವಿಸರ್ಜನೆಯಲ್ಲಿ ಭಾಗವಹಿಸಬೇಕು, ಯಶಸ್ವಿಯಾಗಿ ಮಾಡಬೇಕಂಥೇಳಿ ನಾವು ಅವರಲ್ಲಿ ಕಳಕಳಿ ವಿನಂತಿ ಮಾಡುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸರ್ವರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ಹುಬ್ಬಳ್ಳಿ ಧಾರವಾಡ ಗಣೇಶ ಉತ್ಸವ ಮಂಡಳಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಸರ್ ನಮಸ್ಕಾರ ಸರ್. ನಾ ಮಂಜುನಾಥ್ ಪಾಂಡುರಂಗ್ ಸರ್ ರತನ್. ಈ ವರ್ಷ ನಾ ಗಣಪತಿ ಅಧ್ಯಕ್ಷ ಆಗಿದ್ದೇನೆ. ನೋಡ್ರಿ, ಹುಬ್ಬಳ್ಳಿಗ ರಾಜ ಗಣಪತಿಯ ಒಂದು ವಿಶೇಷ ಏನಂದ್ರೆ, ಇದು ಈ ಸಲ ಭಯಂಕರ 2 ಲಕ್ಷ ಮಂದಿ ಒಂದು ಪರ್ ಡೇ ಒಂದು ದರ್ಶನ ತಗೋತಾ ಇದ್ದಾರೆ ಇದಕ್ಕೆ. ಮತ್ತು ಇದು ಈ ಮನೋಕಾಮನಾ ಗಣಪತಿ ಅಂತೇಳಿ ಈ ಸಲ ಫೇಮಸ್ ಆಗಿದೆ. ಇದಲ್ಲದೆ ಮತ್ತು ನಾವು ಈ ಸಲ 1.5 kg ಬೆಳ್ಳಿ ಪಾದಕವನ್ನೇ ಮಾಡಿಸಿದ್ದೇವೆ ಮತ್ತು ಗಣಹೋಮ ಹಾಕ್ಸಿದ್ದೇವೆ. ಇದಲ್ಲದೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿದ್ದೇವೆ. ಇದು ಒಂದು ಹುಬ್ಬಳ್ಳಿಕ ರಾಜ ಅಂದ ಉತ್ತರ ಕರ್ನಾಟಕದಲ್ಲಿ ಸುಪ್ರಸಿದ್ಧವಾದ ಗಣಪತಿ ಮತ್ತು ಇದು ಮನೋಕಾಮನಾ ಪೂರ್ಣಗೊಳಿಸುವ ಇದು ಹುಬ್ಬಳ್ಳಿಕ ರಾಜ ಗಣಪತಿ ಒಂದು ಸುಪ್ರಸಿದ್ಧವಾಗಿದೆ. ತಮ್ಮ ಇಷ್ಟಗಳನ್ನು ಆಕಾಂಕ್ಷೆಗಳನ್ನು ಪೂರ್ಣಗೊಳಿಸುವ ಗಣಪತಿ ಇದು ಯಾರಿಗೆ ಸ್ವಲ್ಪ ಎಜುಕೇಶನ್ ಅಲ್ಲಿ ತಮ್ಮ ಬೇಡ್ಕೊಂಡಿದ್ದ ಎಲ್ಲ ಇಲ್ಲಿ ಬಂದ್ ಮಾಡ್ತಾ ಇದ್ದಾರೆ. ಮತ್ತೆ ಯಾರಿಗೆ ಮಕ್ಕಳಾಗಂಗಿಲ್ಲ ಅವ್ರಿಗೆ ಏನು ತನ್ನ ಬೇಡ್ಕೊಂಡಿದ್ದ ಎಲ್ಲ ಮಕ್ಕಳಾಗ್ಯಾವು ಅಂತ ಒಂದು ಶಕ್ತಿ ಒಂದು ಗಣಪತಿ ಅಂತ ಹೇಳಿ ನಾನು ನಿಮ್ಗೆ ಅಲ್ಲಿ ಹೇಳ ಬಯಸುತ್ತೇನೆ. ಈ ಸಲ ನೋಡ್ರಿ, ನಮ್ಗೆ ಹುಬ್ಬಳ್ಳಿಕ ರಾಜ ಗಣಪತಿ 22 ಅಡಿ ಗಣಪತಿ ಆಗಿದೆ. ಇದು ನೋಡ್ರಿ, ಪ್ರತಿದಿನ 50 ರಿಂದ 60 ಸಾವಿರ ಮಂದಿ ವಿಸಿಟ್ ಕೊಡ್ತಾ ಇದ್ದಾರೆ. ಮತ್ತು ಮೊನ್ನೆ ಶನಿವಾರ ರವಿವಾರ ಸುಮ್ಮನೆ ಒಂದೊಂದು ದಿವಸ 2 ಲಕ್ಷ ಮಂದಿಯನ್ನು ಈ ದರ್ಶನ ಪಡೆದಿದೆ. ಮತ್ತು ಇದಲ್ಲದೆ ಇದು ಲಾಲ್ಬಾಗ್ ರಾಜ ಹೇಗೆ ಗಣಪತಿ ಸುಪ್ರಸಿದ್ಧವಾಗ್ತಾ ಇದೆ, ಅದು ಇದೇ ತರ ನಮ್ಮ ಹುಬ್ಬಳ್ಳಿಕ ರಾಜ ಗಣಪತಿ ಸುಪ್ರಸಿದ್ಧವಾಗ್ತಾ ಇದೆ. ನೋಡಿ, ನಾಳೆ ನಮ್ದು ವಿಸರ್ಜನಾ ದಿವಸ ಇದೆ. ನಾಳೆ ನಾವು 11 ಗಂಟೆ ಬೆಳಿಗ್ಗೆ ಪೂಜೆ ಮಾಡಿ 1 ಗಂಟೆ 2 ಗಂಟೆಯಲ್ಲಿ ಹೊರಗೆ ಬರ್ತಿದ್ದೇವೆ. ಅದರ ನಂತರ 4 ಗಂಟೆಗೆ ನಾವು ಮೆರವಣಿಗೆ ಸ್ಟಾರ್ಟ್ ಮಾಡ್ತೇವೆ. ರಾತ್ರಿ 10-10:30 ಮಟ ಅಂದ್ರೆ ನಾವು ಮೆರವಣಿಗೆ ಕಾರ್ಯಕ್ರಮ ಮುಗಿಸ್ಕೊಡ್ತೀವಲ್ಲ ಸರ್. ನಾವು ವಿಸರ್ಜನೆ ಈ ಸಲ ಹೊಸೂರ್ಗೆ ಹೋಗ್ಬೇಕಂದ್ರೆ ಹೊಸೂರು ಬಾವಿಯಲ್ಲಿ ಮಾಡ್ಬೇಕಂದ್ರೆ ವಿಸರ್ಜನೆ ಮಾಡ್ಕೊಂಡಿದ್ದೀವಿ ಸರ್. गणनायकाय गणदैवताय गणाध्यक्षाय धीमहि
गुणशरीराय गुणमण्डिताय गुणेशानाय धीमहि. ಈ ವರ್ಷ ನಿಮ್ ಗಣಪತಿಗೆ ಏನಾದ್ರು ಬಹುಮಾನ ಸಿಕ್ಕೈತಿ? ಸಿಕ್ಕೈತೆ ಸರ್. ಯಾವ್ದ್ರಿ? ಏನ್ ಫಸ್ಟ್ ಸೆಕೆಂಡ್ ಅಂತೇಳಿ ಇದು ಮಾಡಿಲ್ಲ ಸರ್ ನಾವು. ಸುಮ್ಕು ಇದು ಮಾಡಿ ಹೋಗ್ಯಾರ ಸರ್ ಬಂದವರು. ಸನ್ಮಾನ ಸಮಾಧಾನ ಆಮೇಲೆ ವಿಸರ್ಜನೆ ಎಲ್ಲಿ ಮಾಡಾಕತ್ತೀರಿ? ಹೊಸೂರು ಸರ್, ಹೊಸೂರು ಬಾವಿ ಆಗುತ್ತೆ. ಹೊಸೂರು ಬಾವಿ ವಿಸರ್ಜನೆ ಮಾಡ್ತೀರಿ. ಯಾವಾಗ ವಿಸರ್ಜನೆ? ನಾಳೆ ಸರ್, ನಾಳೆ ಸಾಯಂಕಾಲ 12 ಗಂಟೆಗೆ ಮಹಾಪೂಜೆ ಇದೆ ರೀ. 2 ಗಂಟೆಗಳಿಂದ ಹೊರಗೆ ತೆಗೆದು 6 ಗಂಟೆಗಳಿಂದ ಪ್ರೊಸೀಜರ್ ಚಾಲು ಮಾಡ್ಬೇಕಂತ ಇದೈತಿ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದೋನೆ ಬ್ರಹ್ಮನಿದ್ದಿರೆ ಕದಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ. ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ಹೆಕ್ಕೀರ ಎದುರಾರೋ ನಿನಗೆ ಮಣೀಪ ಮಣಿಬೇಲಿ ನೀನಾದೆ ನಮಗೆ. दंताय वक्रतुंडाय गौरीतनयाय धीमहि. ಪ್ರದೀಪ್ ಜಿಗ್ನಿಕರ್. ಇದು 39 ವರ್ಷ ಆತ್ರಿ. ಈ ವರ್ಷದ ವಿಶೇಷ ಅಂದ್ರೆ ಇಲ್ಲಿ ಗಣೇಶ್ ಪೇಟಕ ರಾಜ ಅಂತ ಪ್ರಸಿದ್ಧಿಯಾದ ಇದು ನಮ್ಮ ಕಲಾಲ್ ಹುಬ್ಳಿ ಕಲಾಲ್ ಟೈಗರ್ಸ್ ಅದ ಬಹಳ ಪ್ರಸಿದ್ಧಿ ಐತ್ರಿ. ಈ ಗಣಪತಿ ವಿಶೇಷ ಏನಂದ್ರ ಇಲ್ಲಿ ಬೇಡಕದಿಂದ ಏನು ಬೇಡ್ಕೋತಾರ ಎಲ್ಲಾ ಪರಿಹಾರ ಆಗ್ತೈತಿ ಅಂತ ಹೇಳಿ ಭಕ್ತರ ನಮ್ಗ ಖುದ್ದಾಗಿ ಬಂದು ಹೇಳಿ ಹೋಗ್ತಿದ್ದಾರೆ. ಅದಕ್ಕೆ ಈ ವರ್ಷ ಬಹಳ ವಿಶಿಷ್ಟ ಅಂತ ಹೇಳಿ ನಮ್ಗೆ ನಮ್ಮೆಲ್ಲಾ ಮಂಡಳಿಗೆ ಅನಿಸಿದೆ. ನಾವು ಮೊದಲಿನ ದಿನ ಹಿಡಿದು ಇವತ್ತಿನ ಮತ ಅನ್ನ ಸಂಪರ್ಣೆ, ಆಮೇಲೆ ಗಣಹೋಮ, ಸತ್ಯನಾರಾಯಣ ಪೂಜೆ, ಸಂಗೀತ ಕಾರ್ಯಕ್ರಮ, ಹಲವಾರು ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಇದು 11ನೇ ದಿವಸ ರೀ. ನಮ್ದು ನಾಳೆ ಸಾಯಂಕಾಲ 4 ಗಂಟೆಗೆ ಸವಾಲಿತ್ತೆ. ಇಲ್ಲಿಂದ 5 ಗಂಟೆಗೆ ನಾವು ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ನಮ್ಗೆ ಈ ಸಲ ಇದು 3ನೇ ಸ್ಥಾನವನ್ನು ನಮ್ಮ ಮಹಾಮಂಡಳಿ ಗಜಾನನ್ ಮಹಾಮಂಡಳಿದವರು ಕೊಟ್ಟಿದ್ದಾರೆ. ಆಮೇಲೆ ಖಾಸಗಿ ಚಾನೆಲ್ದವರು ಅವರು 3ನೇ ಸ್ಥಾನವನ್ನು ಕೊಟ್ಟಿದ್ದಾರೆ. ನಮ್ಗೆ ಎಲ್ಲಾ ಮಂಡಳಿದವ್ರಿಗೆ ಬಹಳ ಖುಷಿಯನ್ನು ತಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು 15 ಫುಟ್ ಹೈಟ್ ಐತಿ ರೀ. ಪ್ರಭಾವಳಿ ಹಿಡಿದು ಒಂದು 16 ಫುಟ್ ಐತಿ. कंधों से मिलते हैं कंधे, कदमों से कदम मिलते हैं. हम चलते हैं जब ऐसे तो दिल दुश्मन के हिलते हैं. कंधों से मिलते हैं कंधे, कदमों से कदम मिलते हैं. हम चलते हैं जब ऐसे तो दिल दुश्मन के हिलते हैं. अब तो हमें आगे बढ़ते हैं रहना, अब तो हमें साथी है बस इतना ही कहना. अब तो हमें आगे बढ़ते हैं रहना, अब तो हमें साथी है बस इतना ही कहना. अब जो भी हो शोला बन के पत्थर है पिघलाना, अब जो भी हो बादल बन के पर्वत पर है छाना. कंधों से मिलते हैं कंधे, कदमों से कदम मिलते हैं. हम चलते हैं जब ऐसे तो दिल दुश्मन के हिलते हैं. कंधों से मिलते हैं कंधे, कदमों से कदम मिलते हैं. हम चलते हैं जब ऐसे तो दिल दुश्मन के हिलते हैं. भालचंद्राय श्री गणेशाय धीमहि. अन्य जाति गण्यनिंदा
ಅತೀವ ಮೋಸ. ಅಗೋ ವಂಚಕ, ಕುಲಗೋತ್ರ ಮುಚ್ಚಿಟ್ಟು ವೀರಶಾಸ್ತ್ರ ಕಲಿತು ಬ್ರಾಹ್ಮಣನೆಂದು ನಂಬಿಸಿ ಮೋಸದಿಂದ ನನ್ನನ್ನು ಮದುವೆಯಾದ ನಿನ್ನ ಕ್ಷಮೆ ಅದೆಂದಿಗೂ ಸಾಧ್ಯವಿಲ್ಲ. ನೀನು ಮಾಡಿರುವುದು ಕ್ಷಮಿಸಲಾದ ಅಕ್ಷಮ್ಯ ಅಪರಾಧ. ಶ್ರೀನಿವಾಸ್ ಡಿ ಬೋಚಿಗೇರಿ. ಸರ್ ಹೇಳಿ ಸರ್, ಎಷ್ಟು ವರ್ಷದಿಂದ ಇದು ನಾವು 1976ರಿಂದ ಇದು ಪ್ರಾರಂಭ ಮಾಡಿದ್ರಿ ಸಣ್ಣ ಪ್ರಮಾಣ ಒಳಗ. ಆನಂತರ 86ರಿಂದ ದೊಡ್ಡ ಪ್ರಮಾಣ ಒಳಗ ನಾವು ಮಾಡಕತ್ತೀವಿ. ಈ ವರ್ಷದ ಒಂದು ಡೆಕೋರೇಷನ್ ಯಾವ ತರ ಮಾಡಿದ್ರಿ? ಈ ವರ್ಷ ಅಂದ್ರೆ ನಾವು ಸಿರ್ಸಿ ಮಾರಿಕಾಂಬ ಮಾಡಿದ್ದೀವಿ. ಅದ ಸಿರ್ಸಿ ಮಾರಿಕಾಂಬ ಹೆಂಗ್ ಹಾಕಿ ಸಿರ್ಸಿಗೆ ಬಂದ್ಲು ಅನ್ನೋದನ್ನ ಅದ ಕಥಾ ರೂಪಕೊಂಡು ನಾವು ತೋರಿಸೇವ್ರಿ. ಪ್ರತಿ ವರ್ಷ ಬೇರೆ ಬೇರೆ ಒಂದು ಈಗ 1986ರಿಂದ ನಾವೆಲ್ಲ ದೊಡ್ಡ ಪ್ರಮಾಣವಾಗ ವೈಕುಂಠ, ಕೈಲಾಸ, ಮಹಾಭಾರತ, ರಾಮಾಯಣ, ಅನಂತರ ಸಿರೀಸ್, ಈಗ ಹೋದ ವರ್ಷದ ಪಾಂಡುರಂಗ ಬಿಟ್ಟಲ್ಲ, ಅಚಿ ವರ್ಷ ಧರ್ಮಸ್ಥಳ ಮಂಜುನಾಥ, ರೇಣುಕಾ ಯಲ್ಲಮ್ಮ ಅಂತ ಎಲ್ಲ ಅದ್ಭುತವಾದ ಬರೀ ಪೌರಾಣಿಕ ಐತಿಹಾಸಿಕ ಸನ್ನಿವೇಶಗಳೆಲ್ಲ ಸನ್ನಿವೇಶವನ್ನು ನಾವು ಎಲ್ಲರಿಗೂ ತೋರಿಸ್ತಾ ಇದ್ದೀವಿ. ದಿನಕ್ಕೆ ಎಷ್ಟು ದಿನ ಭೇಟಿ ಕೊಡ್ತಾರೆ ಸರ್? ಎಷ್ಟು ದಿನ ಭಕ್ತಾದಿಗಳು ಬರ್ತಾರೆ? ನಾವು ಅದ ಲೆಕ್ಕ ಇಲ್ಲ, ಆದ್ರೂ ಸಹಿತ ಡೈಲಿ ಎಲ್ಲಕ್ರೂ ಒಂದು 15-20 ಸಾವಿರ ಮಂದಿ ಆರಾಮ್ ಬರ್ತಾರೆ. ಎಷ್ಟು ದಿನದ ಗಣಪತಿ ಸರ್ ವಿಸರ್ಜನೆ ಯಾವಾಗ ಆಗುತ್ತೆ? ವಿಸರ್ಜನೆ ಅಂದ್ರೆ ನಾಳೆ ಮಂಗಳವಾರ ಮಾಡ್ತೀವಿ, 17 ತಾರೀಕಿಗೆ. ಇದು ನಮ್ಮ ಸ್ಟೇಷನ್ ರೋಡ್ ಗಣಪತಿ 76ರಿಂದ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಇವಾಗ ಬೃಹತ್ ಆಗಿ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಪೌರಾಣಿಕ ಸನ್ನಿವೇಶಗಳ ಮಾಡಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ಇದಕ್ಕಿಂತ ವಿಜೃಂಭಣೆಯಿಂದ ನಾವು ಮಾಡ್ಬೇಕಂತ ವಿಚಾರ ಮಾಡಿದ್ದೀವಿ. ಕಾಶಿನಾಥ್ ನಿರಂಜನ್. Oh, bring me up, I'm on the clock. Put me on top, everybody drop. चतुराय गान प्राणाय गानान्तरात्मने गानोत्सुकाय गानमत्ताय गानोत्सुक मनसे. ಪ್ರೆಸಿಡೆಂಟ್ ಸರ್ ನಮಸ್ಕಾರ. ನಮಸ್ಕಾರ. ಇದು ಯಾವ ಮಂಡಳಿ ಗಣಪತಿ ರೀ? ಇದು ಸರ್ ಬಾಬಾ ಸಾಹೇಬ್ ಗಲ್ಲಿ ಹಾಗೂ ಬೆಳಗಾವಿ ಗಲ್ಲಿ ಸರ್ಕಲ್ ಗಜಾನನ ಉತ್ಸವ ಮಂಡಳಿ. ಇದು ನಾವು ಕಳೆದ ಒಂದು 35-40 ವರ್ಷದಿಂದ ಇಲ್ಲಿ ಗಣಪತಿ ಇಡ್ತಾ ಇದ್ದೆ. ಈ ಸರ್ತಿ ನಾವು ಮಾಡಿರೋದು ಸಬ್ಜೆಕ್ಟ್ ಅಂದ್ರೆ ಮಾತಾ ವೈಷ್ಣೋ ದೇವಿ ದರ್ಶನ. ಮಾತಾ ವೈಷ್ಣೋ ದೇವಿ ಹೆಂಗ ಹೆಸರಾಯಿತು ಅದ್ರ ಬಗ್ಗೆ ಏನಂತೆಲ್ಲ ಮಾಹಿತಿ ಕೊಟ್ಟಿದ್ದೇವೆ. 11 ದಿನ ಗಣಪತಿ ಇಡ್ತೇವೆ. ನಾಳೆ ವಿಸರ್ಜನೆ ಇದೆ. ಎಲ್ಲಿ ಮಾಡ್ತಾ ಇದ್ರಿ ವಿಸರ್ಜನೆ? ವಿಸರ್ಜನೆ ಸರ್ ಇದೆ ಒಂದು ಹೊಸೂರು. ಎಸ್ ಸರ್. ಈ ಸಲ ನೀವು ಕಾರ್ಯಕ್ರಮಗಳು ಏನೇನ್ ಮಾಡ್ರಿ? ಕಾರ್ಯಕ್ರಮ ಅನ್ನ ಸಂತರ್ಪಣೆ ಮಾಡಿದ್ದೇವೆ. 3 ದಿನ ಪ್ರಸಾದಿ. ನಾಳೆ ಗಣ ಹೋಮ ಇದೆ. ಅದರ ನಂತರ ಊಟ ಇದೆ, ಸಣ್ಣ ಸಂತರ್ಪಣೆ. ಒಂದು 3000 ಮಂದಿ ಊಟ ಇದೆ. ಮತ್ತೆ ನಮ್ಮ ಎಲ್ಲ ಓಣಿ ಕಾರ್ಯಕರ್ತರದ್ದು ಊಟ ಇರುತ್ತೆ. ಅದೇ ಪ್ರಕಾರ ನಡೀತಾ ಇದೆ. ವಿಸರ್ಜನೆ ಎಷ್ಟೊತ್ತಿಗೆ ಮಾಡ್ತಾರೆ? ವಿಸರ್ಜನೆ ಸರ್ ಈಗ ಮಧ್ಯಾಹ್ನ ಕಾರ್ಯಕ್ರಮ ಚಾಲೂ ಮಾಡಿಬಿಟ್ರೆ 6-7 ಗಂಟೆ ಮಟ್ಟ ವಿಸರ್ಜನೆ ಮುಗಿಸ್ಬಿಡ್ತೇವೆ. ನಮ್ಮ ಹೆಸರು ಕಿರಣ್ ಜೈನ್ ಅಂತ. ನಮ್ಮ ಹೆಸರು ವಿನೋದ್ ಚೋಪ್ರಾ. ಈ ಗಣೇಶೋತ್ಸವ ಮಂಡಳಿಗೆ ಈ ವರ್ಷ ಏನಾದ್ರು ಬಹುಮಾನ ಸಿಕ್ಕಿದೆಯಾ? ಸರ್, ನಮ್ ಗಣಪತಿಗೆ ಪ್ರತಿ ವರ್ಷ ಬಹುಮಾನ ಸಿಗತ್ತೆ. ಈ ವರ್ಷಕ್ಕೆ ನಮ್ ಬಹುಮಾನ ಚೇಂಬರ್ ಆಫ್ ಕಾಮರ್ಸ್ ಲಿಂದ ಬಂದೈತ್ರಿ. ಹಿಂದಿನ ವರ್ಷಕ್ಕೆ ವಿಜಯವಾಣಿಲಿಂದ ನಮ್ಗೆ ಬಂದೈತ್ರಿ ಬಹುಮಾನ. ಪ್ರತಿ ವರ್ಷ ಬರುತ್ತೆ ಸರ್. ನಮ್ಮ ಮಹಾಮಂಡಲಿಂದ ಒಂದು ಬಹುಮಾನ ಬಂದೈತ್ರಿ ಸರ್ ನಮಗೆ. ತಮ್ಮ ಹೆಸರು? ಜಿತು ದರೇರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ರತಿ ವರ್ಷ ನಾವು ನಮ್ಮ ಓಣ್ಯಾಗ ಡೈರೆಕ್ಟ್ ಶೋನು ಕೂಡ ಇಡ್ತೇವ್ರಿ. ಅದ್ರಾಗ ನಾವು ಲಕ್ಕಿ ಡ್ರಾ ಮಾಡತ್ತೇವ್ರಿ. ಅದಕ್ಕಾಗಿ ಪಬ್ಲಿಕ್ಗೆ ವಿನಂತಿ ಇದೆ ರೀ, ಪ್ರತಿ ವರ್ಷ ಬರಬೇಕು, ನಮ್ ಗಣಪತಿಗೆ ದರ್ಶನ ಮಾಡಬೇಕು.
ಇದು ಪೂರಾ ಸ್ಪಾನ್ಸರ್ಶಿಪ್ ಟಿಕೆಟ್ ಇಂದು ಮಾಡುದು ಗಿರ್ನಾರ್ ಮೆಟಲ್ಸ್ ಲಿಂದ್ರಿ ಸರ್. ಕಡೆ ನಾಳೆಗೆ ನಮ್ದು ಲಕ್ಕಿ ಡ್ರಾ ಇರುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್ ಮತ್ತು ಕಾನ್ಸಲೇಷನ್ ಪ್ರೈಸು ಕೊಡ್ತೀವ್ರಿ ಸರ್. ಇದು ನಾವು ಪ್ರಯೋಜನೆ 5 ವರ್ಷದಿಂದ ಮಾಡುತ್ತಾ ಇದ್ದಾರೆ. ಇದು 6ನೇ ವರ್ಷ ರೀ ಸರ್ ನಮ್ದು ಮಾಡೋದು. ಥ್ಯಾಂಕ್ ಯು ವೆರಿ ಮಚ್. जय श्री राम 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 जय श्री राम 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 जय श्री राम. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये. सिया राम सिया राम सिया राम जय राम सिया राम सिया राम सिया राम जय राम सिया राम सिया राम सिया राम जय राम सिया राम सिया राम सिया राम जय. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये. सिया राम जय जय राम 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 सिया राम. सिया राम सिया राम सिया राम जय राम सिया राम सिया राम सिया राम जय राम सिया राम सिया राम सिया राम जय राम सिया राम सिया राम सिया राम जय. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये. जय हनुमान ज्ञान गुण सागर जय कपीश तिहु लोक उजागर रामदूत अतुलित बल धामा अंजनी पुत्र पवन सुत नामा. जय राम सिया राम जय 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 जय राम सिया राम. पूजिताय गुरुदैवताय गुरुकुलस्थायिने. ನಮ್ಮ ಹೆಸರು ಸರ್? ದೇವದಾಸ್ ರಾಮಚಂದ್ರ ಸಾಹಬೆ. ನೀವೇನಾ ಅಧ್ಯಕ್ಷರು? ಹೌದ್ರಿ. ಈ ಸರಾಬಗಟ್ಟಿ ಗಣೇಶೋತ್ಸವ ಮಂಡಳಿದು ಗಣಪ ನೀವು ಇಡ್ಲಿಕ್ಕೆ ಎಷ್ಟು ವರ್ಷ ಆಯ್ತು? ಇದೊಂದು ಸುಮಾರು 70 ವರ್ಷ ಆಗಿತ್ತು ಬಿಡ್ರಿ. 70 ವರ್ಷದಿಂದ ಮಾಡಾತಾ ಇದ್ವಿ. ಮತ್ತೆ ಇದು ಕಂಟಿನ್ಯೂ ಮತ್ತೆ ನಡೆದೈತೆ ಹಂಗಾಗಿ. ಆಮೇಲೆ ಈ ನಿಮ್ದು ಏನು ಗಣಪ ವಿಶೇಷ ಏನು? ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಏನು ನಮ್ದು ಏನು ಗಣಪತಿದು ಏನು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಗಣಪತಿದು ಯಾರ ಸ್ವಲ್ಪ ಕೇಳ್ತಿರ್ತಾರಲ್ಲ, ಮನ್ನತ್ತು ಕೇಳ್ತಾರಲ್ಲ, ಅವ್ರದ್ದೆಲ್ಲ ಅವರು ಭಾಳ ಮಂದಿದು ಇಲ್ಲಿದ ನಮ್ದು ಇದಾಗ್ಬಿಟ್ಟೈತ್ರಿ. ಏನಂದ್ರೆ ಇಡೇ ಚಾವು. ಅದ್ರ ಸಲುವಾಗಿ ನಮ್ದು ಇಲ್ಲಿ ಗಣಪತಿದು ಏನೈತಿ ಭಾಳ ಸ್ವಲ್ಪ ಇದಾಗ್ಬಿಟ್ಟೈತ್ರಿ. ಸಿದ್ಧ ವಿನಾಯಕ ಹೆಂಗೈತಲ್ಲ ನಮ್ಮ ಜಗದೀಶ್ವರ ಗಣಪತಿ ಕೋಣದು ಆ ಟೈಪ್ ನಮ್ದು ಇದಾಗ್ಬಿಟ್ಟೈತಿ, ಹವಾ ಆಗ್ಬಿಟ್ಟೈತಿ ಸ್ವಲ್ಪ. ಆಮೇಲೆ ಈ ಸಲ ನೀವು ಪ್ರೋಗ್ರಾಮ್ ಏನು ಮಾಡಿದ್ರಿ? ನಮ್ಮ ರಾಮದ್ದರ ಮತ್ತು ಶಬರಿದ ಮಾಡಿವ್ರಿ. ರಾಮ ಬರ್ತಾನ ಅಂತೇಳಿ ಶಬರಿ ಕೇಳ್ತಿರ್ತಾಳ, ಆ ಬರ್ತಾನ ಅಂತೇಳಿ ಹೇಳ್ತಾರಲ್ಲ, ರಾಮರಾವ್ ಬಂದು ಆ ಶಬರಿಗೆ ಏನೈತಿ ಏನು ಮೊದ್ಲಿಂದ ಏನೈತಲ್ಲ ಅವ್ರದ್ದು ಇದ್ ಮಾಡ್ಬಿಡ್ತಾರ. ಏನ್ ಕಾರ್ಯಕ್ರಮ ಏನೇನು ಅನ್ಕೊಂಡಿದ್ರಿ?
ಕಾರ್ಯಕ್ರಮ ಎಲ್ಲ ನಾವು ಈಗ 5 ದಿವಸಲಿಂದ ಕಾರ್ಯಕ್ರಮ ಮತ್ತು ಅನ್ನದ ಪ್ರಸಾದ ಗಿಸಾದ್ ಎಲ್ಲ ಕರೆಕ್ಟ್ ಆಗ್ಬಿಟ್ಟೈತ್ರಿ. ನಮ್ದು 5 ದಿವಸ ಆಯ್ತು. ಸಾಂಸ್ಕೃತಿಕ ಕಾರ್ಯಕ್ರಮ ಏನಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮ ಏನ್ ಮಾಡಿಲ್ರಿ ಅದು. ಗಣೇಶ ವಿಸರ್ಜನೆ ಯಾವಾಗ ಮಾಡ್ಲಿಕ್ಕೆ ನಾವು ನಾಳೆ ಮಾಡ್ತೇವೆ, ಮಂಗಳವಾರ ದಿವಸ ಮಾಡ್ತೇವ್ರಿ. ಎಷ್ಟೊತ್ತಿಗೆ ಸ್ಟಾರ್ಟ್? ನಾವು ಮೆರವಣಿಗೆ ಇಲ್ರಿ, ಬರು ಮುಂದೆ ಅಷ್ಟ ಮೆರವಣಿಗೆ ಇರ್ತೈತಿ. ಆಮೇಲೆ ಇದು ವಿಸರ್ಜನೆ ಮಾಡ್ಬಂದು ಮೆರವಣಿಗೆ ಇರುವುದಿಲ್ಲ. ಹೆಂಗ್ ಹೋಗ್ತೀವಿ ನಾವು ಇಲ್ಲೇ ಇಲ್ಲೇ ಮೆರವಣಿಗೆ ಇಲ್ಲ ಅಂತ ಕಾರಣ ಹಾಕೊಂಡು ನಾವು ಏನೈತಿ ಹೋಗ್ಬಿಡ್ತೇವೆ. ಮತ್ತೆ ಬೆಳ್ಳಿ ಗಣಪತಿ ಏನೈತಿ ನಾವು ಇಲ್ಲೇ ಇಟ್ಟಿರ್ತೀವಿ. ಆ ವಿಸರ್ಜನೆ ಆದ್ಕೊಂಡು ನಮ್ದು ಮತ್ತೆ ಇಲ್ಲೇ ನಾವು ಇಲ್ಲೇ ಒಳಗೆ ಇಟ್ಬಿಡ್ತೇವೆ. ಪೂಜಾ ಗಣಪತಿ ಅಷ್ಟೇ? ಪೂಜಾ ಗಣಪತಿ ಏನೈತಿ ನೋಡಿ ವಿಸರ್ಜನೆ ಮಾಡ್ತೇವೆ. ಬೆಳ್ಳಿ ಗಣಪತಿ ವಿಸರ್ಜನೆ ಏನಿಲ್ಲ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ವಿಠಲ್ ಪೂಜಾರಿ ಅಂತ ಸರ್, ಹೇಳ್ರಿ ಸರ್, ಏನ್ ವಿಶೇಷ ಇದು? ಅಂದ್ರೆ ಇಲ್ಲಿ ನಾವು ಇದು ಕಲಾವಿದರೊಳಗೆ ನಾವು ಶಬರಿಯ ಕಾಮನ್ ದರ್ಶನ ಒಂದು ಏನು ನಾವು ಇದು ಮಾಡಿದ್ದೇವೆ. ಒಂದು ಸನ್ನಿವೇಶನ ನಾವು ಮಾಡಿದ್ದೇವೆ. ಇದೊಂದು 4-5 ವರ್ಷದಿಂದ ನಾವು ಅದು ಏನು ಅವ್ರಿಗೆ ಜೀವಂತ ಕಲಾಕಾರರಿಗೆ ನಾವು ಅದಕ್ಕೆ ಪ್ರೋತ್ಸಾಹ ಮಾಡೋ ಸಂಬಂಧ ಇದನ್ನ ನಾವು ಮೊದಲು ನಾವು ಇದು ಮಾಡ್ತಿದ್ವಿ, ಗಿಮ್ಮಿ ಮಾಡ್ತಿದ್ವಿ. ಗೊಂಬೆ ಎಲ್ಲ ಇದು ಮಾಡುದು, ಅದು ವಿಸರ್ಜನೆ ಮಾಡೋದು ಸಮಸ್ಯೆ ಆಗ್ತು. ಹಿಂಗಾಗಿ ಅವ್ರಿಗೆ ಕಲಾಕಾರರಿಗೆ ಅದರಿಂದ ಅವ್ರಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಮಾಡಿದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Oh, run me up, I'm on the clock. Put me on top, everybody drop.